ಕರಿಸುಬ್ಬು ಸರ್, ನೀವು ರಿಟೈರ್ಡ್ ಡಾನ್ ಅಂತ ಗೊತ್ತಾಯ್ತು ನನಗೆ. ಡಾನ್ಗಳು ರಿಟೈರ್ಡ್ ಆಗ್ತಾರೆ ಅನ್ನೋದು ಕೇಳಿ ಖುಷಿ ಆಯ್ತು. ಓಕೆ, ನಿಮ್ಮ ಪಾತ್ರದ ಬಗ್ಗೆ, ಮ್ಯಾಕ್ಸ್ ಸಿನಿಮಾದ ಬಗ್ಗೆ. ಪಾತ್ರದ ಬಗ್ಗೆ ಹೇಳೋದಕ್ಕಿಂತ ಸ್ಕ್ರೀನಲ್ಲಿ ನೋಡಿದ್ರೆ ಚೆನ್ನಾಗಿರುತ್ತೆ. ಭಾಳ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ ಡೈರೆಕ್ಟ್ರು. ಥ್ಯಾಂಕ್ಸ್ ಕಲೆಪುಲಿದ್ದಾನು ಸರ್, ದೀಪಣ್ಣ ಮತ್ತು ವಿಜಯ್ ಸರ್, ಎಲ್ಲರಿಗೂ ಎಂಟೈರ್ ಟೀಮ್. ಭಾಳ ದಿನ ಆಯಿತು ಸುದೀಪ್ ಸರ್ ಜೊತೆ. ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ವಿಷ್ಣುವರ್ಧನ ಸಿನಿಮಾಯಿಂದ ಎಲ್ಲ ಸಿನಿಮಾದಲ್ಲೂ ಮಾಡ್ಕೊಂಬಂದಿದ್ದೆ, ಮಧ್ಯದಲ್ಲಿ ಒಂದು ಗ್ಯಾಪ್ ಸಿಕ್ಕಿತ್ತು. ಈ ಸಿನಿಮಾದಲ್ಲಿ ಮತ್ತೆ ಫುಲ್ಫಿಲ್ ಆಯಿತು. ಒಂದು ಲೆಜೆಂಡ್ ಪ್ರೊಡ್ಯೂಸರ್ ಕನ್ನಡಕ್ಕೆ ಬಂದಿದ್ದಾರೆ, ಕಲೆಪುಲಿದ್ದಾನು. ನಾವು ಎವ್ರಿ ಮಂತ್ ಮೀಟಿಂಗಲ್ಲಿ ಮೀಟ್ ಮಾಡ್ತಾ ಇರ್ತೀವಿ, SIFC ಮೀಟಿಂಗಲ್ಲಿ. ವೆಲ್ಕಮ್ ಧನು ಸರ್. ಸಕ್ಸಸ್ ಆಗಬೇಕು ಸಿನಿಮಾ, ಅಷ್ಟೇ. ಪಾರ್ಟ್ ಆಫ್ ದಿ ಫಿಲ್ಮ್ ಆಗಿರೋದಕ್ಕೆ ಮ್ಯಾಕ್ಸ್ ಫಿಲ್ಮ್ಗೆ, ಎಂಟೈರ್ ಟೀಮ್ಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಮಸ್ಕಾರ. ಥ್ಯಾಂಕ್ ಯು. ಬಾಬು ಫೋನ್ ಮಾಡಿದ್ರು, ಮಡ್ರಾಸ್ ಶೂಟಿಂಗು, ಮ್ಯಾಕ್ಸ್ ಪಿಕ್ಚರು ಅಂತ. ನರ್ವಸ್ ಆಯಿತು, ಯಾಕೆಂದರೆ ದೀಪಣ್ಣಗೆ ಕಣ್ಣು ನೋಡೋಕ್ಕಾಗಲ್ಲ ನನಗೆ. ಅವ್ರು ಕಣ್ಣು ನೋಡ್ಕೊಂಡು ಆ್ಯಕ್ಟ್ ಮಾಡೋದು ಭಾಳ ಕಷ್ಟ ಇದೆ. ನನ್ನ ಅನುಭವ, ಕಂಟಿನ್ಯೂಸ್ ಒಂದು 5-6 ಸಿನಿಮಾ ಆ್ಯಕ್ಟ್ ಮಾಡಿದ್ದೀನಿ, ಮಧ್ಯದಲ್ಲಿ ಒಂದು ಗ್ಯಾಪ್ ಇತ್ತು. ಸೊ ಸೀನ್ ಅವ್ರ ಜೊತೆಗಿರುತ್ತೆ ಅಂತ ಹೋದೆ, ಅವ್ರ ಜೊತೆಗಿಲ್ಲ. ಭಾಳ ಖುಷಿ ಆಯಿತು. ಸೊ ವಿಜಯ್ ಸರ್ ಭಾಳ ಈಸಿಯಾಗಿ ಮಾಡಿಸ್ಬಿಟ್ರು. ನನ್ನ ಶೂಟಿಂಗ್ ಎಂಟೈರು ಮ್ಯಾಕ್ಸಿಮಮ್ 1.5 ಅವರಲ್ಲಿ ಆಯಿತು. ಡಬ್ಬಿಂಗು ಆಕಾಶಲ್ಲಿ ಆಯಿತು. ಸೊ ಅದನ್ನು ಮಂಜು ಕೂತಿದ್ರು, ಒಂದು 20 ನಿಮಿಷಕ್ಕೆ ಡಬ್ಬಿಂಗ್ ಮುಗಿಸ್ಬಿಟ್ಟೆ. ಸೊ ಮುಗಿದೋಯ್ತು ಅಂದ್ಕೊಂಡೆ. ಮತ್ತೆ ಬಾಬು ಫೋನ್ ಮಾಡಿದ್ರು, ಎಲ್ಲಪ್ಪ ಇದೆಯಾ ಹೇಳಿದೆ. ಸೊ JP ನಗರ ಬಂದ್ಬಿಡು ಡಬ್ಬಿಂಗು, ದೀಪು ಸಾರೇ ಕೂತ್ಕೊಳ್ತಾರೆ. ಸೊ ಕೈ ಕಾಲು ನಡ್ಕ ಶುರುವಾಯ್ತು ನನಗೆ. ಹೋದೆ. ನೀವು ನಂಬಿ ಬಿಟ್ಟರೆ ಬಿಡಿ, ನಾನು 1.5 ಅವರ್ ಶೂಟಿಂಗ್ ಆಗಿದ್ದು, 20 ನಿಮಿಷದಲ್ಲಿ ಡಬ್ಬಿಂಗ್ ಮುಗಿಸಿದ್ದೆ ನನ್ನ ಕ್ಯಾರೆಕ್ಟರ್ಗೆ. ದೀಪಣ್ಣನ ಮುಂದೆ ಕೂತ್ಕೊಂಡು ಡಬ್ ಮಾಡಿದಾಗ 4.5 ಅವರ್ಸ್ ಆಯಿತು. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ, ನಾನು ಏನಾದ್ರು ಮಧ್ಯದಲ್ಲಿ ಮಾತಾಡಕ್ಕೆ ಹೋದ್ರೆ ತುಂಬ ಸಲಿಗೆ, ಬೆಸ್ಟ್ ಲಿಸ್ನರ್ ಆಗಿ ಸುವರ್ಣ ನೀವು ಅಂತ. ಸೊ ನೋಡಿ, ತುಂಬ ಕಲಿಯೋದಿದೆ ನಿಮ್ಮನ್ನು ನೋಡಿ. ಕಲಿತಾ ಇದ್ದೀನಿ, ಕಲೀಲೇಬೇಕು ಇನ್ನು. ಖಂಡಿತ ಜೊತೆಗಿರ್ತೀನಿ. ನಮಸ್ಕಾರ.